ಬೆಳೀಲಿ ಅಂತ ಹೇಳ್ತಾ, ಅದಕ್ಕೆ ಈ ಎಲ್ಲ ಸಮುದಾಯದವರು ಕೂಡ ಇದಕ್ಕೆ ಪ್ರೋತ್ಸಾಹ ಕೊಟ್ಟು ಇದನ್ನು ಬೆಳೆಸುವಂತಹ ಕಾರ್ಯವನ್ನು ಮಾಡಲಿ ಅಂತ ಆಶಿಸ್ತಾ ನಾನು ವಿರಮಿಸ್ತಾ ಇದ್ದೇನೆ. ಶ್ರೀಗಳಿಗೆ ಧನ್ಯವಾದಗಳು. ಈಗ ನಾವು ನೀವು ಎಲ್ಲರೂ ಅತ್ಯಂತ ಕಾತರದಿಂದ ಕಾಯುತ್ತಿರುವ ಈ ನಾಡಿನ ಪ್ರಖರ ವಾಗ್ಮಿಗಳು, ರಾಷ್ಟ್ರಭಕ್ತರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಣ್ಣನನ್ನ ಎಲ್ಲ ದೇಶಭಕ್ತರ ಪರವಾಗಿ ವೇದಿಕೆಗೆ ಆಗಮಿಸಲು ಕೋರ್ತಾ ಇದ್ದೇನೆ. ಭಾರತ್ ಪತಾಕೆ ಜನನೀಂ ಶಾರದಾ. ಜನನೀಂ ಶಾರದಾಂ ದೇವಿ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋರ್ಶ್ರಿತ್ವ ಪ್ರಣಮಾಮಿ ಮುಹುರ್ಮುಹುಃ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ಆಗಮಿಸಿರುವ ಆದರಣೀಯ ವೈದ್ಯರಾದ ಡಾಕ್ಟರ್ ಮಧುಸೂದನ್ ಕಾರಿಗ್ನೂರವರೇ ಹಾಗೂ ಸಿರುಗುಪ್ಪದ ಸಮಸ್ತ ದೇಶಭಕ್ತ ಬಂಧುಗಳಿಗೆ, ಮಾತಾ ಭಗಿನಿಯರಿಗೆ ಅತ್ಯಂತ ಶ್ರದ್ಧಾಪೂರ್ವಕ ನಮಸ್ಕಾರಗಳನ್ನು ಸಮರ್ಪಿಸ್ತೇನೆ. ಒಂದು ಸುಂದರವಾದ ವಾತಾವರಣ ಇವತ್ತು. ನನ್ನ ಮಿತ್ರ ಸಂತೋಷ್ ನಂಗೆ ಊರಿಗೆ ಬಂದ ತಕ್ಷಣ ಹೇಳ್ತಿದ್ದ, ಅಣ್ಣ ಊರಿನಲ್ಲಿ ತುಂಬ ಹಬ್ಬ ಆಗಿದೆ, ಇವತ್ತಿನ ಹಬ್ಬ ನಿಜವಾದ ಹಬ್ಬ, ಎಲ್ಲರೂ ಒಂದು ಕಡೆ ಸೇರ್ತಾ ಇದ್ದೀವಿ ನಾವು ಅಂತ. ನಂಗೆ ಭಾಳ ಸತ್ಯ ಅಂತ ಅನ್ನಿಸ್ತು. ಇಡೀ ಊರೇ ಸೇರಿಬಿಟ್ಟಿದೆ. ಇತ್ತೀಚೆಗೆ ಮುಂಡಗೋಡಿಗೆ ನಾನು ಹೋಗಿದ್ದೆ. ಮುಂಡಗೋಡಿನಲ್ಲಿ ಯಾವುದೋ ಒಂದು ಕಾರಣಕ್ಕೆ ಬೆಳಗ್ಗೆ ಬಂದ್ ಮಾಡಿದ್ರು, ಬಂದ್ ಆಗಿರಲಿಲ್ಲ. ಸಾಯಂಕಾಲ ನಮ್ಮ ಯುವ ಬ್ರಿಗೇಡ್ನ ಮಿತ್ರರು ಸಾರ್ವಜನಿಕ ಕಾರ್ಯಕ್ರಮ ಮಾಡಿದ್ರು, ಊರೇ ಬಂದಾಗಿ ಎಲ್ಲ ಬಂದು ಒಳಗೆ ಕೂತಿದ್ರು. ಪೊಲೀಸ್ ಹೇಳಿದ್ರು ಬಂದ್ ಮಾಡಬೇಕು ಅಂದ್ರೆ ಇದು ಬೆಸ್ಟ್ ಉಪಾಯ ನೋಡಿ ಸರ್, ಹಿಂಗೆ ಪ್ರೋಗ್ರಾಮ್ ಮಾಡಿಸ್ಬಿಡೋದು ಒಳ್ಳೇದು ಅಂತ. ಸೊ ಈ ಒಂದು ವಾತಾವರಣ ನಿರ್ಮಾಣ ಆಗಿತ್ತು, ಬಹಳ ಸಂತೋಷ. ಅದರಲ್ಲೂ ಮುಂದೆ ಕುರ್ಚಿಯಲ್ಲಿ ಕೂತು, ಹಿಂದೆ ನೆಲದ ಮೇಲೆ ಕೂತ್ಕೊಂಡು, ಕಾಂಪೌಂಡ್ ಮೇಲೆ ಕೂತ್ಕೊಂಡು ಇಷ್ಟು ಸಂಖ್ಯೆಯ ಜನ ಯಾತಕ್ಕೆ ಬಂದಿದ್ದೀರಿ ಅಂತಂದ್ರೆ, ಯಾವುದೋ ಒಬ್ಬ ವ್ಯಕ್ತಿಯನ್ನ ನೋಡಬೇಕು, ಮಾತನ್ನು ಕೇಳಬೇಕು ಅಂತಲ್ಲ, ವಿಶ್ವಗುರು ಭಾರತದ ಕನಸನ್ನ ಹೊರಬೇಕು ಅಂತ ಬಂದಿದ್ದಾರಲ್ಲ. ನನ್ನ ಭಾರತ ವಿಶ್ವಗುರುತ್ವದ ಮೊದಲನೇ ಹೆಜ್ಜೆ ಇಡ್ತು ಅಂತ ನನಗೆ ಗೊತ್ತಿದೆ. ನಮ್ಮೆಲ್ಲರ ಮನಸ್ಸಿನಲ್ಲೂ ಅದೊಂದು ಬೂದಿ ಮುಚ್ಚಿದ ಕೆಂಡ. ಈ ದೇಶದಲ್ಲಿ ಯಾರಿಗೂ ಈ ದೇಶ ಹಾಳಾಗೋಗ್ಲಿ ಅಂತ ಭಾವನೆ ಇಲ್ಲ, ಆದ್ರೆ ಈ ದೇಶವನ್ನ ಆಳುವವರ ಮೇಲೆ ನಂಬಿಕೆ ಇಲ್ಲ ಅಷ್ಟೆ. ಈ ದೇಶವನ್ನು ಆಳುವ ಸಮರ್ಥ ನಾಯಕ ಬಂದಿದ್ದಿದ್ರೆ ಈ ದೇಶದಲ್ಲಿ ಯಾವತ್ತೂ ಪ್ರಾಬ್ಲಮ್ ಇರಲಿಲ್ಲ. ಯಾವಾಗ ಈ ದೇಶದಲ್ಲಿ ಸಮರ್ಥ ನಾಯಕ ಈ ದೇಶವನ್ನ ಆಳಿದ್ದಾರೋ ಆಗೆಲ್ಲ ಈ ದೇಶದಲ್ಲಿ ಒಂದು ಅದ್ಭುತವಾದ ವಾತಾವರಣ ನಿರ್ಮಾಣ ಆಗಿದೆ. ಯಾವಾಗ ಈ ದೇಶದಲ್ಲಿ ಒಬ್ಬ ಸಮರ್ಥವಾದ ನಾಯಕ ಬಂದು ಈ ದೇಶದ ಜನರಿಗೆ ಮಾರ್ಗದರ್ಶನ ಮಾಡಿದ್ದಾನೋ ಆಗೆಲ್ಲ ಈ ದೇಶ ವಿಶ್ವ ಗುರುತ್ವದ ಪಟ್ಟವನ್ನ ಅಲಂಕರಿಸಿ ನಿಂತಿದೆ. ಬಹಳ ಹಿಂದಿನಿಂದಲೂ ಹಾಗೆ. ನಾನು ಈ ದೇಶದ ಋಷಿಗಳ ಕಾಲವನ್ನು ಯಾವಾಗಲೂ ನೆನಪಿಸ್ಕೊಳ್ತೀನಿ. 10,000 ವರ್ಷಗಳ ಹಿಂದೆ ಹೋಗಬೇಕು. ನನ್ನ ನೆಚ್ಚಿನ ಮಿತ್ರರೇ, ಭಾರತದ ಇತಿಹಾಸ ಎಷ್ಟು ಆಳ ಅಂತಂದ್ರೆ, ಅನೇಕ ಇಂಗ್ಲಿಷ್ ಲೇಖಕರು, ನಾನು ಇಂಗ್ಲಿಷ್ ಲೇಖಕರು ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ನಮ್ಮವ್ರಿಗೆ ನಂಬಿಕೆ ಬರೋದು ಅವ್ರು ಹೇಳಿದ್ಮೇಲೆ ಮಾತ್ರ, ನಮ್ಮವ್ರು ಹೇಳಿದ್ರೆ ನಂಬಿಕೆ ಇರಲ್ಲ. ಈ ಕಾರಣಕ್ಕೆ ಹೇಳ್ತಿದ್ದೀನಿ. ಅನೇಕ ಇಂಗ್ಲಿಷ್ ಲೇಖಕರು ಹೇಳ್ತಾರೆ, ಅವ್ರನ್ನೆಲ್ಲ ಓದಿರೋದ್ರಿಂದ ಹೇಳ್ತೀನಿ. ಭಾರತದ ಇತಿಹಾಸ ಮೊದಲು 3,000 ವರ್ಷ ಅಂದ್ರು, ಆಮೇಲೆ 5,000 ವರ್ಷ ಅಂತಂದ್ರು, ಸ್ವಲ್ಪ ದಿನ ಭೂಮಿಯನ್ನ ಉತ್ಖನನ ಮಾಡಿದ್ರು, ಕನಿಷ್ಠ 10,000 ವರ್ಷ ಅಂದ್ರು, ಕೆಲವರು ಹೇಳಿದ್ರು 25,000 ವರ್ಷಗಳ ಹಿಂದೆ ಆದ್ರೂ ಭಾರತ ಅನ್ನೋ ಈ ರಾಷ್ಟ್ರ ಇತ್ತು ಅನ್ನೋದಕ್ಕೆ ಖಾತ್ರಿಯಾದ ಪುರಾವೆಗಳು ಸಿಗ್ತವೆ ಅಂತ. 25,000 ವರ್ಷ. 25,000 ವರ್ಷ ಅಂದ್ರೆ ಎಷ್ಟು ಹಳೆಯದ್ದು ಅಂತಂದ್ರೆ ನೀವು ಇಮ್ಯಾಜಿನ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ನನ್ನ ಗುರು ವಿದ್ಯಾನಂದ ಶಣೆ ಹೇಳ್ತಿದ್ರು, ಜಗತ್ತಿನ ಇತಿಹಾಸ ಅಂತ ಒಂದು ಪುಸ್ತಕ ಏನಾದ್ರೂ ಇದ್ರೆ, ಸರಿಯಾಗಿ ಕೇಳಿ ಎಷ್ಟು ಚೆನ್ನಾಗಿದೆ, ಜಗತ್ತಿನ ಇತಿಹಾಸ ಅಂತ ಪುಸ್ತಕ ಏನಾದ್ರೂ ಇದ್ರೆ ಅದ್ರ ಮೊದಲನೇ ಪುಟ ಭಾರತ ಅಂತಾನೇ ಇರಬೇಕು ಅಂತ. ಅಕಸ್ಮಾತ್ ಭಾರತ ಅಂತ ಇಲ್ಲ ಅನ್ನೋದಾದ್ರೆ ಅವ್ರು ಹೇಳೋರು, ಯಾರೋ ಇತಿಹಾಸ ಬರೆಯೋರಿಗೆ ಇತಿಹಾಸ ಗೊತ್ತಿಲ್ಲ, ಅಥವಾ ಯಾರೋ ಬೇಕಂತ ಮೊದಲನೇ ಪೇಜ್ ಹರಿದ್ಬಿಟ್ಟು ನಿಮ್ ಕೈಲಿ ಕೊಟ್ಟಿರಬೇಕು ಅಂತ. ಅನುಮಾನವೇ ಇಲ್ಲ ಅಂತ. ಇಲ್ಲದೆ ಹೋದ್ರೆ ಭಾರತದ ಹೆಸರು ಬರದೇ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಸ್ವಾಮಿ ವಿವೇಕಾನಂದರು ಒಮ್ಮೆ ವಿದೇಶಕ್ಕೆ ಹೋಗಿದ್ದಾಗ ಬುದ್ಧನ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡ್ತಿದ್ರು. ಬುದ್ಧ ಹೆಂಗಿದ್ದ ಏನೆಲ್ಲ ಕತೆ ಹೇಳ್ತಿದ್ರು. ಯುರೋಪಿನ ಕೆಲವು ಇತಿಹಾಸಕಾರರು ವಿವೇಕಾನಂದರನ್ನ ಕೇಳಿದ್ರು, ಸ್ವಾಮೀಜಿ ನೀವು ಬುದ್ಧನ ಬಗ್ಗೆ ಇಷ್ಟೆಲ್ಲ ಹೇಳ್ತಿರಲ್ಲ, ನಿಮ್ಮ ಬುದ್ಧ ಇಂಗ್ಲೆಂಡಿಗೆ ಯಾಕೆ ಬಂದಿರಲಿಲ್ಲ, ಯಾಕೆ ಭಾರತದಲ್ಲೇ ಇದ್ದ?
ಅದಕ್ಕೆ ಸ್ವಾಮೀಜಿ ಅಂದ್ರು, ಬುದ್ಧ ಭಾರತದಲ್ಲಿ ತಿರುಗಾಡ್ತಾ ಇರುವಾಗ ನಿಮ್ ಇಂಗ್ಲೆಂಡಿನ ಇತಿಹಾಸಕಾರರೆಲ್ಲ ಮರದ ಮೇಲೆ ಮಂಗಗಳಾಗಿ ಕೂತ್ಕೊಂಡಿದ್ರು. ಬುದ್ಧ ಸಿಲೆಬಸ್ ತಗೊಂಡ್ ಬಂದಿದ್ದು ಮನುಷ್ಯರಿಗೆ ಹೊರತು ಮಂಗಗಳಿಗಲ್ಲ, ಅದಕ್ಕೆ ಅವನು ಭಾರತದಲ್ಲಿ ತಿರುಗಾಡ್ತಾ ಇದ್ದ ಅಂತ. ಇದು ನನ್ನ ಭಾರತದ ಅತ್ಯಂತ ಶ್ರೇಷ್ಠತೆಯ ಸಂಕೇತ. ನನ್ನ ನೆಚ್ಚಿನ ಮಿತ್ರರೇ, ಜಗತ್ತಿನ ಜನಕ್ಕೆ ಬಟ್ಟೆ ಹೇಗೆ ಹಾಕೊಳ್ಬೇಕು ಅಂತ ಗೊತ್ತಿಲ್ಲದೆ ಹೋದಾಗ ನನ್ನ ದೇಶ ಮಸ್ಲಿನ್ ಬಟ್ಟೆ ತಯಾರು ಮಾಡ್ತಿತ್ತು. ಮಸ್ಲಿನ್ ಬಟ್ಟೆ ಅಂದ್ರೆ ಏನು ಗೊತ್ತೇನು? ಒಂದು ಇಡೀ ಸೀರೆಯನ್ನ, 6 ಮೊಳದ ಸೀರೆಯನ್ನ ಮಡಚಿದ್ರೆ ಒಂದು ಚಿಕ್ಕ ಮ್ಯಾಚ್ ಬಾಕ್ಸ್ ಅಲ್ಲಿ ತೂರಿಸಿ ಕಳಿಸಬಹುದಾಗಿರುವಂತ ಅತ್ಯಂತ ಶ್ರೇಷ್ಠ ನೈಗೆಯ ಕಲಾಕೃತಿಯನ್ನ ಈ ದೇಶ ಹೊಂದಿತ್ತು. ಜಗತ್ತಿನ ಜನಕ್ಕೆ ಹೊಟ್ಟೆಗೆ ಏನ್ ತಿನ್ನಬೇಕು ಅಂತ ಗೊತ್ತಿಲ್ಲದೆ ಹೋದ ಕಾಲಕ್ಕೆ ಈ ದೇಶ ಆಯುರ್ವೇದದ ಶ್ರೇಷ್ಠ ಪರಂಪರೆಯನ್ನ ಕೊಟ್ಟು, ಊಟ ಹಿಂಗ್ ಮಾಡಿದ್ರೆ ನಿನ್ನ ಬದುಕು ಹಿಂಗಿರುತ್ತೆ ಅಂತ ಹೇಳಿಕೊಟ್ಟಿತ್ತು. ಇದು ನನ್ನ ದೇಶ. ಜಗತ್ತಿನ ಜನಕ್ಕೆ ಲೆಕ್ಕ ಹಾಕೋದು ಹೇಗೆ ಅಂತ ಗೊತ್ತಾಗೋ ವೇಳೆಗೆ ಈ ದೇಶ ಸೂರ್ಯನಿಂದ ಭೂಮಿಗಿರುವ ದೂರ ಎಷ್ಟು ಅಂತ ಲೆಕ್ಕ ಹಾಕಿತ್ತು. ಜಗತ್ತಿನ ಜನಕ್ಕೆ ತೂಕ ಹಾಕೋದು ಹೇಗೆ ಅಂತ ಗೊತ್ತಿಲ್ಲದೆ ಇರುವಾಗ ಈ ದೇಶ ಗುರುಗ್ರಹದ ತೂಕ ಎಷ್ಟು ಅಂತ ಲೆಕ್ಕ ಹೇಳಿತ್ತು. ನನ್ನ ನೆಚ್ಚಿನ ಮಿತ್ರರೇ, ಯಾವ ಬಗ್ಗೆ ಮಾತಾಡ್ತೀರಿ? ಇವತ್ತು ಜಗತ್ತಿನ ಜನ ಹೇಳ್ತಾರೆ ಜಗತ್ತಿನ ಅತ್ಯಂತ ಶ್ರೀಮಂತ ರಾಷ್ಟ್ರ ಅಮೆರಿಕ ಅಂತ. ಆದ್ರೆ ನೆನ್ಪಿಟ್ಕೊಳ್ಳಿ, ಅಮೆರಿಕ ಕೋಟಿಗಳ ಡಾಲರ್ಗಳ ಲೆಕ್ಕದಲ್ಲಿ ಲೆಕ್ಕಾಚಾರ ಮಾಡುತ್ತಲ್ಲ, ಭಾರತ ಏನಾದ್ರೂ 0 ಕೊಟ್ಟಿರ್ಲಿಲ್ಲ ಅಂದ್ರೆ 10,000 ಮೇಲೆ ಲೆಕ್ಕ ಹಾಕ್ಲಿಕ್ಕೆ ಬರ್ತಿರ್ಲಿಲ್ಲ. ನಿಮ್ಮ ಒಟ್ಟು ಶ್ರೀಮಂತಿಕೆ ಇರೋದು ತಾಯಿ ಭಾರತೀಯ ಪದತಲದಲ್ಲಿ ಅಂತ ನಾನು ಯಾವಾಗ್ಲೂ ಹೆಮ್ಮೆಯಿಂದ ಹೇಳ್ಕೊಳ್ತಿರ್ತೀನಿ. ಇದು ನನ್ನ ಭಾರತ. ಆದ್ರೆ ದುರ್ದೈವದ ಸಂಗತಿ ಏನು ಗೊತ್ತೇನು? ನನ್ನ ದೇಶದಲ್ಲಿ ನನ್ನ ಶಾಲೆ ಮಕ್ಕಳಿಗೆ, ನನ್ನ ಕಾಲೇಜಿನ ಮಕ್ಕಳಿಗೆ ಹೋಗಿ ಭಾರತ ಅಂದ್ರೆ ಏನು ಅಂತ ಕೇಳಬೇಕು. ನಾನೊಂದ್ಸಲ ಒಂದು ಹೈಸ್ಕೂಲಿಗೆ ಹೋಗಿ ಕೇಳಿದೆ, ತುಂಬಾ ಕಡೆ ಹೇಳಿದ್ದೀನಿ ನಾನು ಇದನ್ನ, ಆದ್ರೂ ನಿಮ್ ಜೊತೆ ಹಂಚ್ಕೊಳ್ತೀನಿ. ಹೈಸ್ಕೂಲಿಗೆ ಹೋಗಿ ಒಂದು ಬೋರ್ಡ್ ಇಟ್ಕೊಂಡು ನಾನು ಕೇಳಿದೆ, ಭಾರತ ಅಂದ್ರೆ ಏನು ಅಂತ ಸ್ವಲ್ಪ ಹೇಳ್ತೀರಾ, ನಾನು ಬೋರ್ಡ್ ಮೇಲೆ ಬರಿಬೇಕು ಅಂತ. ನನ್ ಖುಷಿ, ಒಳ್ಳೇದೇನಾದ್ರೂ ಹೇಳ್ತಾರೆ ಅಂತ. ಒಬ್ಬ ಹುಡುಗ ಇದ್ದ, ಯಾವ ದೇಶದಲ್ಲಿ ರಸ್ತೆಗಿಂತ ಹೊಂಡ ಜಾಸ್ತಿ ಇರುತ್ತೋ ಅದೇ ಭಾರತ ಸಾರ್ ಅಂದ. ಸಿರುಗುಪ್ಪಕ್ಕೆ ಬರುವಾಗ ನನಗೂ ಅರ್ಥ ಆಯ್ತು, ಹಂಗಿರ್ಬೋದಪ್ಪ ಅಂತ. ನಾನು ಕೇಳಿದೆ ಮತ್ತೇನಾದ್ರೂ ಇದೆಯಾ ಅಂತ. ಇನ್ನೊಬ್ಬ ಹುಡುಗ ಎದ್ದ, ಯಾವ ದೇಶದಲ್ಲಿ ನಲ್ಲಿ ಬಿಟ್ರೆ ನೀರಿಗಿಂತ ಹೆಚ್ಚು ಗಾಳಿ ಬರುತ್ತೋ ಅದು ಭಾರತ ಸಾರ್ ಅಂದ. ನಾನು ಸುಮ್ಮನಿರದೆ ಮತ್ತೆ ಕೇಳಿದೆ, ಇನ್ನೇನಾದ್ರೂ ಇದೆಯೇನಪ್ಪ ಅಂತ. ಅವನಂದ, ಯಾವ ದೇಶದಲ್ಲಿ ರಾಜಕೀಯಕ್ಕೂ ಚರಂಡಿಗೂ ತುಂಬಾ ಡಿಫರೆನ್ಸ್ ಇಲ್ವೋ ಅದು ಭಾರತ ಅಂತ. ನಾನು ಹೇಳ್ತಾ ಹೋದ್ರೆ ಗಾಬರಿ ಆಯ್ತು, ಹೇಳ್ತಾ ಹೋದ್ರೆ ಬೋರ್ಡ್ ತುಂಬಿಸ್ತಾನೆ ಅನ್ಸಿ ನಾನು ಕೇಳಿದೆ, ಎಷ್ಟು ಹೇಳ್ತೀರಪ್ಪ? ಅವನಂದ, ಬೇಕಾದಷ್ಟು ಹೇಳಬಲ್ಲೆವು ಸರ್ ಅಂತ. ಒಳ್ಳೇದೇನಾದ್ರೂ ಹೇಳ್ರಪ್ಪ 4 ಅಂತ ಬೋರ್ಡ್ ಒರೆಸಿ ನಿಂತ್ರೆ ಒಬ್ಬ ಹುಡುಗ ನಿಂತ್ಕೊಂಡು ಹೇಳ್ದ, ಭಾರತದ ಸಂಸ್ಕೃತಿ ಅತ್ಯಂತ ಶ್ರೇಷ್ಠ. ನಂಗೆ ಬಹಳ ಖುಷಿ ಅನ್ನಿಸ್ತು, ವೆರಿ ಗುಡ್. ಯಾಕೋ ಡೌಟ್ ಬಂತು. ನಾನು ಕೇಳಿದೆ, ಸಂಸ್ಕೃತಿ ಅಂದ್ರೆ ಏನು? ಅವನಂದ, ನನಗೂ ಗೊತ್ತಿಲ್ಲ ಸರ್, ಎಲ್ಲರೂ ಹೇಳ್ತಿರ್ತಾರೆ, ನಾನು ಹೇಳಿದೆ ಸರ್. ಎಷ್ಟು ದುರ್ದೈವದ ಸಂಗತಿ ಈ ದೇಶದ್ದು ಅಂತಂದ್ರೆ, ನನ್ನ ದೇಶದ ಸಂಸ್ಕೃತಿ ಏನು ಅನ್ನೋ ಪರಿಕಲ್ಪನೆ ಇಲ್ಲ, ಸಂಸ್ಕೃತಿಯನ್ನು ಉಳಿಸಿಕೊಂಡು ಹೋಗುವ ಭಾವನೆ ಇಲ್ಲ. ಸಂಸ್ಕೃತಿ ಗ್ರೇಟ್ ಅಂತ ಮಾತ್ರ ತಲೆಯಲ್ಲಿ ತುಂಬಿಟ್ಟಿದ್ದಾರೆ. ಒಂದ್ಸಲ ಶಿವಮೊಗ್ಗಕ್ಕೆ ಹೋಗಿದ್ದಾಗ ಒಂದ್ 8 ಜನ ಹೆಣ್ಮಕ್ಳು ನನ್ನ ಎದುರಿಗೆ ಬಂದು ಕೂತಿದ್ರು, ಅಣ್ಣ ಏನಾದ್ರು ಹೇಳಿ ಅಂತ. ನಾನು ಹೇಳಿದೆ, ನಾನೇನ್ ಹೇಳಿ, ಸುಮ್ಮನೆ ಕೇಳ್ತೀನಿ ಅಂತ. ನಿಮ್ಮಲ್ಲಿ 8 ಜನಕ್ಕೆ ರಂಗೋಲಿ ಹಾಕ್ಲಿಕ್ಕೆ ಬರುತ್ತೆ ಅಂತ ಕೇಳಿದೆ. 8 ಜನ ಕೈ ಎತ್ತಿದ್ರು. ನಾನು ಹೇಳಿದೆ, ವಂಡರ್ಫುಲ್. ಶಿವಮೊಗ್ಗದಂತ ಸಿಟಿಯಲ್ಲಿ 8 ಜನಕ್ಕೆ ರಂಗೋಲಿ ಹಾಕ್ಲಿಕ್ಕೆ ಬರುತ್ತೆ ಅಂದ್ರೆ ನನ್ನ ದೇಶದ ಸಂಸ್ಕೃತಿ ಹಾಳಾಗಿಲ್ಲ ಅಂತ ಹೇಳ್ಬೇಕು ಅನ್ಕೊಂಡೆ. ಮತ್ತೆ ಡೌಟ್ ಬಂತು. ನಾನು ಕೇಳಿದೆ, ರಂಗೋಲಿ ಹೆಂಗ ಹಾಕ್ತೀರಿ? ಒಬ್ಬಡಿಗೆ ಅಂತ ಬಹಳ ಸುಲಭ, ನಮ್ಮಪ್ಪ ರೋಲರ್ ತಂದು ಕೊಟ್ಟಿದ್ದಾರೆ, ರಂಗೋಲಿ ಪುಡಿ ತುಂಬಿ ಉಜ್ಜಿದ್ರೆ ರಂಗೋಲಿ ಆಗೋಯ್ತು ಅಂತ. ರಂಗೋಲಿ ಹಾಕೋ ಕಲೆ ಇದು, ರೋಲರ್ ಅಲ್ಲಿ ಪುಡಿ ತುಂಬಿ ಉಜ್ಜೋದು ಅಂತ. ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಂಡಿರುವ ರೀತಿ ಅಂತಂದಾಗ ಯಾಕೋ ತುಂಬಾ ಹೆದರಿಕೆ ಆಗುತ್ತೆ. ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ. ನಾನು ಇವತ್ತು ಏನ್ ಮಾತಾಡಿದ್ರು ವಿವೇಕಾನಂದರು ಹೇಳಿದ್ ಬಿಟ್ರೆ ಮತ್ತೇನೂ ಇಲ್ಲ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಯುರೋಪ್ ಮತ್ತು ಅಮೆರಿಕಾದಲ್ಲಿ ನನ್ನ ಭಾರತ ಎಷ್ಟು ಶ್ರೇಷ್ಠ ಅಂತ ತಿಳ್ಕೊಳ್ಬೇಕಾದ್ರೆ ಇದಕ್ಕಿಂತ ಇನ್ನೇನು ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವಾಮೀಜಿ ಹೇಳ್ತಾರೆ, ಯುರೋಪಿನ ಬುದ್ಧಿವಂತರನ್ನ ಕೂರಿಸ್ಕೊಂಡು ನಿಮ್ ಪೂರ್ವಜರು ಯಾರು ಅಂತ ಕೇಳಬೇಕು. ಯಾರು ನಿಮ್ಮ ಪೂರ್ವಜರು, ಯಾರು ನಿಮ್ಮ ತಾತ, ಯಾರು ನಿಮ್ಮ ಮುತ್ತಾತ, ಯಾರು ಅವರಪ್ಪ ಅಂತ ಆ ಯುರೋಪಿನ ಬುದ್ಧಿವಂತರನ್ನ ಕೂರಿಸ್ಕೊಂಡು ಕೇಳಿದ್ರೆ ಅಲ್ಲಿನ ಬುದ್ಧಿವಂತರು ಹೇಳ್ತಾರಂತೆ, ನಮ್ಮ ಪೂರ್ವಜರು ಜಗತ್ತಿನ ಜನರ ಕತ್ತು ಕತ್ತರಿಸಿ ರಕ್ತ ಹರಿಸಿ ಸಾಮ್ರಾಜ್ಯ ಕಟ್ಟದವರು ನಮ್ಮ ಪೂರ್ವಜರು ಅಂತ. ನಾಚಿಕೆ ಆಗಬೇಕು ಅವರಿಗೆ. ಜಗತ್ತಿನ ಜನರ ಮೇಲೆ ಏರಿ ಹೋಗಿ ಇಡೀ ಜಗತ್ತನ್ನ ನಾಶ ಮಾಡಿದವರು. ಗೊತ್ತಿರ್ಲಿ, ಬ್ರಿಟಿಷರು ಎಷ್ಟರ ಮಟ್ಟಿಗೆ ಜಗತ್ತನ್ನ ಆಳಿದ್ರು ಅಂತಂದ್ರೆ ಅವ್ರು ಹೇಳ್ತಾ ಇದ್ರು, ಸೂರ್ಯ ಮುಳುಗದ ಸಾಮ್ರಾಜ್ಯ ನಮ್ದು ಅಂತ. ಎಂತ ಸಾಮ್ರಾಜ್ಯ ಅಂದ್ರೆ, ಒಂದು ಕಡೆ ಸೂರ್ಯ ಮುಳುಗಿದ್ರೆ ಮತ್ತೊಂದು ಕಡೆ ಸೂರ್ಯ ಹುಟ್ಟಿರ್ತಾನೆ, ಅಷ್ಟು ದೊಡ್ಡ ಸಾಮ್ರಾಜ್ಯ ಅಂತ.
ಇತ್ತೀಚೆಗೆ ಶಶಿ ತರೂರ್ ಲಂಡನ್ ನಲ್ಲಿ ಒಂದು ಭಾಷಣ ಮಾಡಿ ತುಂಬಾ ಚೆನ್ನಾಗಿ ಹೇಳಿದ್ರು. ನಿಮ್ದು ಸೂರ್ಯ ಮುಳುಗದ ಸಾಮ್ರಾಜ್ಯ ಯಾಕೆ ಅಂತಂದ್ರೆ ಸೂರ್ಯ ಕೂಡ ಕತ್ಲಲ್ಲಿ ನಿಮ್ಮನ್ನ ನಂಬಲ್ಲ, ಅದಕ್ಕೆ ಯಾವಾಗ್ಲೂ ಬೆಳಕಿಟ್ಟು ನೋಡ್ತಿರ್ತಾನೆ ನೀವೇನ್ ಮಾಡಬಾರದು ಮಾಡ್ತಿರ್ತೀರಿ ಅಂತ, ಅದಕ್ಕೋಸ್ಕರ ಇಂಥ ಸಾಮ್ರಾಜ್ಯ ಇತ್ತು ನಿಮಗೆ ಅಂತ. ಅಷ್ಟು ಅಯೋಗ್ಯ ಬುದ್ಧಿ. ಆದ್ರೆ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಜಗತ್ತನ್ನ ಆಳದವ್ರು ನಾವು ಅಂತ. ಆದ್ರೆ ಭಾರತಕ್ಕೆ ಬಂದು ಇಲ್ಲಿನ ಬುದ್ಧಿವಂತರನ್ನ ಕೇಳಿ ನಿಮ್ ಪೂರ್ವಜರು ಯಾರು ಅಂತ. ಇಲ್ಲಿನ ಬುದ್ಧಿವಂತರು ಹೇಳ್ತಾರೆ, ನಮ್ ಪೂರ್ವಜರ ಸರ್ ಯಾವಾಗ್ಲೂ ಕಾಡಿನಲ್ಲಿ ಇರ್ತಿದ್ರಂತೆ, ಮೈ ಮೇಲೆ ಬಟ್ಟೆನೂ ಸರಿಯಾಗಿ ಹಾಕೋತಿರ್ಲಿಲ್ವಂತೆ, ಹೊಟ್ಟೆಗೆ ಸರಿಯಾಗಿ ಊಟ ಮಾಡ್ತಿರ್ಲಿಲ್ವಂತೆ, ಮೂಗನ್ ಮುಚ್ಚಿಟ್ಕೊಂಡು ಯಾವಾಗ್ಲೂ ಧ್ಯಾನ ತಪಸ್ಸು ಅಂತ ಕೂತಿರ್ತಿದ್ರಂತೆ ಅಂತ. ಆದ್ರೆ ನೆನ್ಪಿಟ್ಕೊಳ್ಳಿ ಮಿತ್ರರೇ, ನನ್ನ ಪೂರ್ವಜರಾಗಿರುವಂತ ಈ ಋಷಿಗಳು ತಾವು ಮೈ ಮೇಲೆ ಪೂರ್ಣ ಬಟ್ಟೆ ಹಾಕೊಳ್ತಿದ್ರೋ ಇಲ್ವೋ, ಆದ್ರೆ ಭಗವಂತನನ್ನು ಪ್ರಾರ್ಥನೆ ಮಾಡ್ತಿದ್ರು, ಹೇ ಭಗವಂತ, ಜಗತ್ನಲ್ಲಿ ಎಲ್ರಿಗೂ ಮಾನ ಮುಚ್ಚುವಷ್ಟಾದ್ರೂ ಬಟ್ಟೆ ಕೊಡಪ್ಪ, ಅನ್ಯಾಯ ಮಾಡಬೇಡಪ್ಪ ಅಂತ ಪ್ರಾರ್ಥನೆ ಮಾಡ್ತಿದ್ರು. ತಾವು ಹೊಟ್ಟೆಗೆ ಸರಿಯಾಗಿ ಊಟ ಮಾಡ್ತಿರ್ಲಿಲ್ಲ, ಆದ್ರೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಿದ್ರು, ಹೇ ಭಗವಂತ, ಜಗತ್ತಿನ ಎಲ್ಲ ಜನಕ್ಕೆ ಹೊಟ್ಟೆ ತುಂಬುವಟ್ಟು ಅನ್ನ ಕೊಡಪ್ಪ ಅಂತ ಶ್ರೇಷ್ಠ ಮಟ್ಟದ ಪ್ರಾರ್ಥನೆ ಮಾಡಿದಂತ, ಇತರರಿಗೋಸ್ಕರವೇ ಬದುಕಿದಂತ ಜಗತ್ತಿನ ಏಕೈಕ ರಾಷ್ಟ್ರ ಅದು ನನ್ನ ರಾಷ್ಟ್ರ ಭಾರತ ಮಾತ್ರ. ಇದಲ್ಲದೆ ಇನ್ಯಾರ್ರಿ ವಿಶ್ವಗುರು ಆಗ್ಬೇಕು? ಮಿತ್ರರೇ, ಗೊತ್ತಿರ್ಲಿ, ನಾನು ತುಂಬಾ ಸಲ ಇದನ್ನ ನೆನಪಿಸ್ಕೊಂಡು ರೋಮಾಂಚಿತನಾಗ್ತೀನಿ. ಈ ದೇಶದ ಪ್ರಭಾವ ಎಂತದ್ದು ಅಂತಂದ್ರೆ ಜಗತ್ತಿನ ಯಾವ ರಾಷ್ಟ್ರಕ್ಕೂ ಇಲ್ಲದಷ್ಟು ಭಗವಂತನ ಕೃಪೆ ಈ ದೇಶಕ್ಕಿದೆ. ನೀವು ಸುಮ್ಮನೆ ಗಮನಿಸಿ ನೋಡಿ, ಜಗತ್ನಲ್ಲಿ ಸೂರ್ಯನ ಕೃಪೆ ನಮ್ಮ ಮೇಲಾದಷ್ಟು ಇನ್ಯಾರ ಮೇಲೂ ಆಗಲಿಲ್ಲ. ನೀವು ಬೆಳಗ್ಗೆ ಎದ್ದು ನೋಡ್ಬೇಕು, ನೀವು ಹೇಳೋಕ್ಕಿಂತ ಮುಂಚೆ ಸೂರ್ಯ ಎದ್ದು ಬಿಟ್ಟಿರ್ತಾನೆ, ನೀವು ಮಲಗೋಕ್ಕಿಂತ ಮುಂಚೆ ತನ್ನ ಕೆಲಸ ಮುಗಿಸ್ ಹೋಗಿರ್ತಾನೆ. ನಾನು ಒಂದ್ಸಲ ಒಂದು ಸ್ಕೂಲಿಗೆ ಹೋಗಿದ್ದಾಗ 2 ಗುಡ್ಡ ಬರೆದು ಒಂದು ರೌಂಡ್ ಹಾಕದೆ, ಇದೇನು ಅಂತ ಕೇಳಿದೆ. ಹುಡುಗರು ಸೂರ್ಯೋದಯ ಅಂತ ಹೇಳಿ ಅಂತ. 99% ಹುಡುಗರು ಸೂರ್ಯಾಸ್ತ ಅಂದ್ರು, ಸೂರ್ಯ ಮುಳುಗೋ ದೃಶ್ಯ ಅದು ಅಂತ. ನಾನು ಕೇಳಿದೆ, ಸೂರ್ಯ ಮುಳುಗೋ ದೃಶ್ಯ ಯಾಕೆ, ಸೂರ್ಯ ಹುಟ್ಟೋದು ಯಾಕಲ್ಲ ಅಂದ್ರೆ ಹುಡುಗರಂದ್ರೆ ನಾವು ನೋಡೇ ಇಲ್ಲ ಸರ್ ಅದನ್ನ. ನಮ್ಮ ಹುಡುಗರು ಸೂರ್ಯೋದಯ ನೋಡ್ಲೇ ಇಲ್ಲ. ಹೇಳೋದು ಬೆಳಗ್ಗೆ 8 ಗಂಟೆ ಆದ್ಮೇಲಲ್ಲ, 7 ಗಂಟೆ ಆದ್ಮೇಲೆ ಹೇಳುವಂತ ಹುಡುಗರು ಸೂರ್ಯಾಸ್ತ ಮಾತ್ರ ನೋಡೋದು. ಸೂರ್ಯೋದಯ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಸೂರ್ಯ ಮಾತ್ರ ಪ್ರತಿದಿನ ಬೆಳಗ್ಗೆ ಹೇಳ್ತಾನೆ, ಸಂಜೆ ನಾವು ಮುಗಿಸೋಕ್ಕಿಂತ ತನ್ನ ಕೆಲಸ ಮುಗಿಸಿ ಹೋಗ್ತಾನೆ. ಜಗತ್ತಿನ 80% ರಾಷ್ಟ್ರಗಳಲ್ಲಿ ಸೂರ್ಯನ ಕೃಪೆ ಹಿಂಗಿಲ್ಲ, ನನ್ನ ದೇಶಕ್ಕೆ ಮಾತ್ರ ಹಿಂಗಿದೆ. ಇದರ ಪರಿಣಾಮ ಏನು ಗೊತ್ತೇನು? ಜಗತ್ತಿನ ಎಲ್ಲ ರಾಷ್ಟ್ರಗಳಿಗಿಂತ ಅತ್ಯಂತ ಹೆಚ್ಚು ಫಲವತ್ತಾಗಿರುವ ಭೂಮಿ ಯಾವ್ದಾದ್ರು ರಾಷ್ಟ್ರಕ್ಕೆ ದಕ್ಕಿದೆ ಅಂತಂದ್ರೆ ಅದು ಭಾರತಕ್ಕೆ ಮಾತ್ರ ಭಗವಂತ ಇಷ್ಟಪಟ್ಟು ಕೊಟ್ಟಿದ್ದಾನೆ. 18ನೇ ಶತಮಾನದಲ್ಲಿ ಭಾರತಕ್ಕೆ ಬಂದಂತ ಒಬ್ಬ ಬ್ರಿಟಿಷ್ ಅಧಿಕಾರಿ ಹೇಳ್ತಾನೆ, 1 ಎಕರೆ ಭೂಮಿ ಯುರೋಪ್ನಲ್ಲಿ ನಾವು ಎಷ್ಟು ಬೆಳೆ ತೆಗಿತೀವೋ ಅದಕ್ಕಿಂತ 3 ಪಟ್ಟು ಹೆಚ್ಚು ಬೆಳೆಯನ್ನ ಭಾರತದ ರೈತ 1 ಎಕರೆ ಭೂಮಿಯಲ್ಲಿ ತೆಗಿತಾನೆ. ಇವನ ಸಾಮರ್ಥ್ಯ ಅಸೀಮವಾದ್ದು, ಭೂಮಿ ಕೂಡ ಅಷ್ಟೇ ಗೌರವವನ್ನು ಕೊಟ್ಟಿದೆ ಅಂತ. ಈ ಕಾರಣಕ್ಕೋಸ್ಕರ ಇಲ್ಲಿ ಹುಟ್ಟಿದೆಲ್ಲ ಅದ್ಭುತ ರೀ. ನಮ್ಮ ಮನಸ್ಸು ಕೂಡ ಎಷ್ಟು ದೊಡ್ಡದ್ದು ಅಂತಂದ್ರೆ, ಯಾರಾದ್ರೂ ಏನಾದ್ರೂ ಕೇಳ್ಕೊಂಡು ಬಂದ್ರೆ ಇಲ್ಲ ಅನ್ನದ ಜನಾಂಗ ನನ್ನ ಭಾರತದ್ದು, ಇಲ್ಲ ಅಂತ ಯಾವಾಗ್ಲೂ ಹೇಳಲಿಲ್ಲ. ಈ ದೇಶದಲ್ಲಿ ಸುಮ್ಮನೆ ಯೋಚನೆ ಮಾಡಿ, ನಾನು ಬಿಡಿ ನನ್ನಂತ 10 ಜನ ಬಂದು ಸಿರುಗುಪ್ಪದಲ್ಲಿ ಹೊಟ್ಟೆ ಹಸಿತಿದೆ ಅಂತ ಹಸ್ಕೊಂಡು ಸಾಯುವಂತ ಪರಿಸ್ಥಿತಿ ಈ ದೇಶದ ಯಾವ ಹಳ್ಳಿಯಲ್ಲೂ ಇಲ್ಲ. ಯಾಕೆಂದ್ರೆ ಈ ದೇಶದ ಜನಕ್ಕೆ ಇರೋದನ್ನ ಕೊಟ್ಟು ರೂಢಿ ಹೊರತು ಇಟ್ಕೊಂಡು ರೂಢಿ ಇಲ್ಲ. ಏನಾದ್ರೂ ಇಟ್ಕೊಂಡಿದ್ರೆ ಇತ್ತೀಚೆಗೆ ಕಲ್ತಿರೋದೇ ಹೊರತು ಭಾರತದ್ದಲ್ಲ ಅದು. ಎಷ್ಟರ ಮಟ್ಟಿಗೆ ಗೊತ್ತೇನು? ಯಾರಾದ್ರೂ ಕಳ್ಳ ಬಂದು ನಾನು ಕದಿಬೇಕು ಅಂದ್ರೆ, ನೀನ್ ಯಾಕಪ್ಪ ಕದಿತೀಯ, ನಾನೇ ಕೊಡ್ತೀನಿ ತಗೊಂಡೋಗು, ಕದ್ರೆ ಪಾಪ ಬರುತ್ತೆ ಅಂತ ಹೇಳ್ತಿದ್ದಂತ ರಾಷ್ಟ್ರ ಇದು. ಪವಾರಿ ಬಾಬಾ ಅಂತ ಒಬ್ರಿದ್ರು, ಅವ್ರು ಹಿಮಾಲಯದಲ್ಲಿ ಇರ್ತಿದ್ರು. ಒಂದಿನ ಒಂದ್ ನಾಯಿ ಬಂತು, ಪವಾರಿ ಬಾಬಾ ಧ್ಯಾನ ಮಾಡ್ತಾ ಕೂತಿದ್ರು. ನಾಯಿ ಬಂದು ಪವಾರಿ ಬಾಬಾ ಇಟ್ಕೊಂಡಿದ್ರು ರೊಟ್ಟಿನ ಕಚ್ಕೊಂಡು ಹೋಗ್ಬಿಡ್ತು. ಪವಾರಿ ಬಾಬಾ ಕಣ್ಬಿಟ್ಟು ನೋಡ್ತಾರೆ, ನಾಯಿ ರೊಟ್ಟಿ ಕಚ್ಕೊಂಡು ಓಡ್ತಿದೆ. ಸುಮ್ಮನಿರ್ಲಿಲ್ಲ ಪುಣ್ಯಾತ್ಮ, ನಾಯಿನ ಅಟ್ಟಿಸ್ಕೊಂಡು ಹೋದ್ರು. ಅಟ್ಟಿಸ್ಕೊಂಡು ಹೋಗಿ ನಾಯಿನ ಕೊನೆಗೂ ಹಿಡಿದು ಅದರ ಬಾಯಲ್ಲಿರುವಂತ ರೊಟ್ಟಿನ ಕಿತ್ಕೊಂಡ್ರು. ಏನ್ ಮಾಡಿದ್ರು ಗೊತ್ತಾ? ರೊಟ್ಟಿನ ಕಿತ್ಕೊಂಡು ನಾಯಿಗೆ ಹೇಳಿದ್ರು, ಏ ಹುಚ್ಚ, ನನಗೂ ಬರೀ ರೊಟ್ಟಿ ತಿನ್ನೋದು ಅಂದ್ರೆ ಇಷ್ಟ ಆಗಲ್ಲ, ಅದಕ್ಕೆ ಬೆಣ್ಣೆ ಹಚ್ಕೊಂಡು ತಿಂತೀನಿ, ಇರು ಬೆಣ್ಣೆ ಹಚ್ಕೊಡ್ತೀನಿ ಅಂತ ಕೈಯಲ್ಲಿ ತಗೊಂಬಂದಿರೋ ಬೆಣ್ಣೆನ ಹಚ್ಚಿ ಈಗ ತಿನ್ನು ಅಂತ ನಾಯಿಗೆ ತಿನ್ನಿಸ್ತಾರಲ್ಲ. ಯಾವ್ದಾದ್ರೂ ರಾಷ್ಟ್ರದಲ್ಲಿ ಈ ತರದ ಉದಾಹರಣೆ ನೋಡ್ಲಿಕ್ಕೆ ಸಿಗುತ್ತೇನ್ರಿ? ಇದು ನನ್ನ ರಾಷ್ಟ್ರದಲ್ಲಿ ಮಾತ್ರ ಸಿಗುವಂತದ್ದು. ನನ್ನ ನೆಚ್ಚಿನ ಮಿತ್ರರೇ, ಈ ಕಾರಣಕ್ಕೋಸ್ಕರ ಇಡೀ ಜಗತ್ತು ಭಾರತವನ್ನ ಕಂಡ್ರೆ ಇವತ್ತಿನವರೆಗೂ ನತಮಸ್ತಕವಾಗುತ್ತೆ. ಭಾರತಕ್ಕೊಂದು ನಮಸ್ಕಾರ ಮಾಡಬೇಕು ಅಂತ ಜಗತ್ತಿನ ಜನ ಭಾವಿಸ್ತಾರೆ. ಚೈನಾ ಭಾರತದ ವಿರುದ್ಧ ಇಷ್ಟು ತಲೆ ಎತ್ತಿ ನಿಲ್ಲುತ್ತಲ್ಲ, ಚೈನಾದ ಸರ್ವಾಧಿಕಾರಿಯಾಗಿದ್ದವನು ಚೈನಾದ ಜನರ ಬಗ್ಗೆ ಬರಿತಾ ತನ್ನ ಡೈರಿಯಲ್ಲಿ ಹೇಳ್ಕೊಳ್ತಾನೆ, ನನಗೆ ಚೈನಾದ ಮೆಂಟಾಲಿಟಿನೇ ಅರ್ಥ ಆಗಲ್ಲ, ಭಾರತವನ್ನ ಆಳಬೇಕು ಅಂತ ನಾನು ಇಷ್ಟು ಅನ್ಕೊಳ್ತೀನಿ, ಆದರೆ ಪ್ರತಿಯೊಬ್ಬ ಚೀನಿಯನ ಗುರಿ ಏನು ಅಂತಂದ್ರೆ ಒಂದಲ್ಲ ಒಂದು ದಿನ ನಾನು ಭಾರತಕ್ಕೆ ಹೋಗಬೇಕು, ಭಾರತದ ಮಣ್ಣನ್ನು ಮುಟ್ಟಬೇಕು ಅಂತ ಚೀನಾದ ಪ್ರತಿಯೊಬ್ಬ ವ್ಯಕ್ತಿಯು ಕಾಯುವಂತ ವಾತಾವರಣ ಇದೆಯಲ್ಲ, ಇದು ನನ್ನ ಭಾರತ. ಬಹಳ ಜನರಿಗೆ ಗೊತ್ತಿಲ್ಲ ಮಿತ್ರರೇ, ಚೀನಾದಲ್ಲಿ ಸ್ವರ್ಗ ಅನ್ನೋದಕ್ಕೆ
ಚೈನೀಸ್ ಭಾಷೆಯಲ್ಲಿ ಸ್ವರ್ಗ ಅನ್ನೋ ಪದಕ್ಕೆ ಒಂದು ಪರ್ಯಾಯ ಪದ ಭಾರತ ಅಂತಿದೆ. ಭಾರತವನ್ನ ಸ್ವರ್ಗ ಅಂತ ಚೀನಿಯ ಜನ ಕರೀತಾರೆ. ಭಾರತವನ್ನ ನಮ್ಮೆಲ್ಲರ ಪೂರ್ವಜರ ನಾಡು ಅಂತ ಜರ್ಮನಿ ಒಪ್ಕೊಳ್ಳುತ್ತೆ. ಭಾರತವನ್ನ ಜಗತ್ತಿನ ಅತ್ಯಂತ ಶ್ರೇಷ್ಠ ಭೂಮಿ ಅಂತ ಈ ಜಗತ್ತಿನ ಅನೇಕ ರಾಷ್ಟ್ರಗಳು ಒಪ್ಕೊಳ್ತವೆ. ಇತ್ತೀಚೆಗೆ ನಡೆದ ಒಂದು ಘಟನೆ, ನಾನು ಆ ಘಟನೆಯಿಂದಲೇ ರೋಮಾಂಚಿತನಾದ. ಇದು ಮೊದಲನೇ ಬಾರಿಗಲ್ಲ, ಹಿಂದೆಯೂ ಒಮ್ಮೆ ನಡೆದಿತ್ತು, ಈಗ ಒಂದು ಇತ್ತೀಚೆಗೆ ನಡೀತು. ಭಾರತವನ್ನ ಜಗತ್ತು ಹೆಂಗೆ ನೋಡುತ್ತೆ ಅಂತ. 2 ವರ್ಷಗಳ ಹಿಂದೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಲ್ಲಿ ಒಂದು ಒಪ್ಪಂದ ಏನು ಅಂತಂದ್ರೆ, ಈ ಒಪ್ಪಂದದ ಪ್ರಕಾರ ಜಗತ್ತಿನ ಬಡ ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳು ಶ್ರೀಮಂತ ರಾಷ್ಟ್ರಗಳು ಏನ್ ಕೇಳ್ತಾವೋ ಅದನ್ನ ಕಳಿಸ್ಕೊಡ್ಬೇಕು ಅಂತ ಒಪ್ಪಂದ. ಸರಿಯಾಗಿ ಅರ್ಥ ಆಗಬೇಕು ಅಂತಂದ್ರೆ, ಅಮೆರಿಕಾದ ಶ್ರೀಮಂತನಿಗೆ ಚಿಪ್ಸ್ ತಿನ್ಬೇಕು ಅನಿಸಿದ್ರೆ ಭಾರತದ ರೈತ ತಾನು ಬೆಳೆದಿರೋ ಆಲೂಗಡ್ಡೆಯನ್ನ ಅಮೆರಿಕಕ್ಕೆ ಎಕ್ಸ್ಪೋರ್ಟ್ ಮಾಡಬೇಕು. ಇಷ್ಟೇ. ಒಂದ್ ಸರ್ಕಾರ ಇದ್ದ ಕರಡು ಪ್ರತಿ ಬಂದಿತ್ತು, ಸೈನ್ ಮಾಡ್ಲಿಕ್ಕೆ ಮುಂದಿನ ವರ್ಷ ಹೋಗ್ಬೇಕಿತ್ತು. ಸರ್ಕಾರ ಬದಲಾಯಿತು. ಹೊಸ ಸರ್ಕಾರದ ಪ್ರತಿನಿಧಿಯಾಗಿ ಕಾಮರ್ಸ್ ಮಿನಿಸ್ಟರ್ ಪರವಾಗಿ ಒಬ್ಬರು ಅಲ್ಲೋಗಿ ಕೂತರು. ಅವ್ರು ಹೇಳಿದ್ರು, ಒಪ್ಪಂದ ಚೆನ್ನಾಗಿದೆ, ಒಂದು ಕ್ಲಾಸ್ ಆಡ್ ಮಾಡ್ಬೇಕಷ್ಟೇ. ಕ್ಲಾಸ್ ಏನು ಅಂತಂದ್ರೆ, ಬಡ ರಾಷ್ಟ್ರ, ಅಭಿವೃದ್ಧಿಶೀಲ ರಾಷ್ಟ್ರ ಅಮೆರಿಕಾದವ್ರು ಕೇಳಿದ್ದನ್ನ ಕಳಿಸ್ಕೊಡುತ್ತೆ,